ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಿಧಿ ಸಿಕ್ಕು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಐತಿಹಾಸಿಕ ಲಕ್ಕುಂಡಿ ಅಷ್ಟೇ ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮವು ಕೂಡ ಸಾಕಷ್ಟು ಸಂಪದ್ಭರಿತವಾಗಿತ್ತು. ಪ್ರಾಚೀನ ಕಾಲದಲ್ಲಿ ಟಂಕಸಾಲೆ ಇತ್ತು, ಏನು ಕಲ್ಯಾಣ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಹೀಗಾಗಿ ಅದು ಕೂಡ ಸಾಕಷ್ಟು ಐತಿಹಾಸಿಕ ಇತಿಹಾಸವನ್ನ ಹೊಂದಿರುವಂತದ್ದು. ಹೀಗಾಗಿ ನಾನು ಕೂಡ ಇದೇ ಸ್ಥಳದಲ್ಲಿದ್ದೀನಿ. ಈ ಒಂದು ಗ್ರಾಮದಲ್ಲಿರುವಂತ ಏನು ಟಂಕಸಾಲೆಯ ಬಳಿ ಇದ್ದೀನಿ. ಈ ಒಂದು ಟಂಕಸಾಲೆಯ ಪರಿಸ್ಥಿತಿ ಈಗ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೇನೆ. ನೋಡ್ತಾ ಇರಬಹುದು, ಈ ಒಂದು ಟಂಕಸಾಲೆ ಏನಿದೆ, ಏನು ಕಲ್ಯಾಣ ಚಾಲುಕ್ಯರ ರಾಣಿಯಾಗಿರ್ತಕ್ಕಂಥ ಅಕ್ಕಾದೇವಿಯ ಆಡಳಿತಕ್ಕೆ ಈ ಒಂದು ಭಾಗ ಅಂದ್ರೆ ಏನು ಸೂಡಿ ಗ್ರಾಮವು ಒಳಪಟ್ಟಿತ್ತು. ಅಂದ್ರೆ 11ನೇ ಶತಮಾನದಲ್ಲಿ ಈ ಒಂದು ಅಕ್ಕಾದೇವಿ ಸಾಕಷ್ಟು ಬಾಗಲಕೋಟೆಯಿಂದ ಕೂಡ ಸೂಡಿವರೆಗೂ ಸುಮಾರು 175ಕ್ಕೂ ಹೆಚ್ಚು ಹಳ್ಳಿಗಳನ್ನ ಏನು ಈ ಒಂದು ಆಡಳಿತಕ್ಕೆ ಒಳಪಟ್ಟಿತ್ತು. ಅಂದ್ರೆ ಈ ಒಂದು ಸೂಡಿ ಗ್ರಾಮ ಏನಿದೆ, ಈ ಒಂದು ಅಕ್ಕಾದೇವಿಯ ಆಡಳಿತದ ಸಂದರ್ಭದಲ್ಲಿ ಏನು ಒಂದು ರಾಜಧಾನಿಯಾಗಿತ್ತು. ಹೀಗಾಗಿ ಈ ಒಂದು ಏನು ಸೂಡಿ ಗ್ರಾಮ ಸಾಕಷ್ಟು ವಾಣಿಜ್ಯ ನಗರವಾಗಿತ್ತು, ಮತ್ತೆ ಸಾಕಷ್ಟು ಅಭಿವೃದ್ಧಿ ಕೂಡ ಹೊಂದಿತ್ತು ಅನ್ನುವಂಥದ್ದು. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಅವತ್ತು ಒಂದು ನಗರ ಪ್ರದೇಶವಾಗಿತ್ತು. ಹೀಗಾಗಿ ಈ ಒಂದು ನಗರದಲ್ಲಿ ಅಂದ್ರೆ ಅವತ್ತು ಒಂದು ಟಂಕಸಾಲೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಆ ಒಂದು ಟಂಕಸಾಲೆಯಲ್ಲಿ ಸಾಕಷ್ಟು ಬಣ್ಣದ ಏನು ಬಂಗಾರದ ಸಾಕಷ್ಟು ನಾಣ್ಯಗಳನ್ನ ಇಲ್ಲಿ ತಯಾರು ಮಾಡ್ತಿದ್ರು. ಆ ಒಂದು ಬಂಗಾರದ ನಾಣ್ಯಗಳ ಮೂಲಕ ಇಲ್ಲಿ ವ್ಯವಹಾರನ ಮಾಡ್ತಿದ್ರು ಅನ್ನುವಂಥದ್ದು. ಹೀಗಾಗಿ ಏನು ಕಳೆದ ವರ್ಷ ಈ ಒಂದು ನಾಣ್ಯಗಳು ಈ ಒಂದು ಟಂಕಸಾಲೆಗೆ ಸಂಬಂಧಪಟ್ಟಂತ ನಾಣ್ಯಗಳು ಕೂಡ ಇತಿಹಾಸಕಾರಿಗೆ ಲಭ್ಯವಾಗಿದ್ದು, ಅಂದ್ರೆ ತೆಲಂಗಾಣದಲ್ಲಿ ಒಂದು 2 ಬಂಗಾರದ ನಾಣ್ಯಗಳು, ಗುಣದ ಬೆಡಂಗಿ ಅನ್ನುವಂತ ಬಂಗಾರದ ನಾಣ್ಯಗಳು ಇತಿಹಾಸಕಾರಿಗೆ ಏನು ಸಿಕ್ಕಿದ್ದು. ಹೀಗಾಗಿ ಈ ಒಂದು ನಾಣ್ಯಗಳೇ ಈ ಒಂದು ಗ್ರಾಮದಲ್ಲಿ ಟಂಕಸಾಲೆ ಇತ್ತು. ಅಂದ್ರೆ ಅಕ್ಕಾದೇವಿಗೆ ಸಂಬಂಧಪಟ್ಟಂತ ನಾಣ್ಯಗಳು ಮುದ್ರಿತವಾಗಿದ್ದು ಅನ್ನೋದಕ್ಕೆ ಇತಿಹಾಸದಲ್ಲಿ ಸಾಕಷ್ಟು ಬಲವಾದ ಪುರಾವೆಗಳು ಸಿಕ್ಕಿರುವಂತದ್ದು. ಜೊತೆಗೆ ಈ ಒಂದು ಟಂಕಸಾಲೆ ಈ ಸದ್ಯ ಸಾಕಷ್ಟು ಅವಸಾನ ಹೊಂದಿರುವಂತದ್ದು, ಹಾಳಾಗಿರುವಂತದ್ದು. ಹೀಗಾಗಿ ಈ ಟಂಕಸಾಲೆಯಲ್ಲಿ ಸುರಂಗ ಮಾರ್ಗ ಕೂಡ ಇತ್ತು. ಅಂದ್ರೆ ಈ ಒಂದು ಟಂಕಸಾಲೆಯಿಂದ ಏನು ನಾಗದೇವರ ದೇವಸ್ಥಾನದವರೆಗೂ ಒಂದು ಸುರಂಗ ಮಾರ್ಗವಿತ್ತು ಅನ್ನುವಂಥದ್ದು. ಹೀಗಾಗಿ ಈ ಒಂದು ಏನು ನಾವು ಇವಾಗ ತೋರಿಸ್ತಾ ಇದ್ದೀವಿ, ಇದು ಟಂಕಸಾಲೆಯ ಒಂದು ಏನು ಸುರಂಗ ಮಾರ್ಗದ ಒಂದು ಗೋಡೆ ಆಗಿರುವಂತದ್ದು. ಆದ್ರೆ ಇವತ್ತು ಈಗ ಅದನ್ನ ಗೋಡೆಯನ್ನ ಮುಚ್ಚಿರುವಂತದ್ದು. ಯಾಕಂತಂದ್ರೆ ರಾಜರ ಕಾಲದಲ್ಲಿ ಅವತ್ತು ದಾಳಿಕೋರರು ಈ ಒಂದು ಟಂಕಸಾಲೆಯನ್ನ ಲೂಟಿ ಮಾಡಬಾರದು ಅನ್ನೋ ಉದ್ದೇಶಕ್ಕೆ ಈ ಒಂದು ಸುರಂಗ ಮಾರ್ಗವನ್ನ ಮುಚ್ಚಿರಬಹುದು ಅನ್ನುವಂಥದ್ದನ್ನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಸದ್ಯ ಈ ಒಂದು ಪರಿಸ್ಥಿತಿಯಲ್ಲಿ ಬಾವಲಿಗಳು ಕೂಡ ಇಲ್ಲಿ ಮನೆ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಬಾವಲಿಗಳ ಒಂದು ಸಾಮ್ರಾಜ್ಯ ಕೂಡ ಆಗಿರುವಂತದ್ದು. ಹೀಗಾಗಿ ಇಲ್ಲಿ ಜನರು ಕೂಡ ಬರೋದಕ್ಕೆ ಈಗ ಸಾಕಷ್ಟು ಹೆದರ್ತಾ ಇದ್ದಾರೆ, ಭಯಭೀತರಾಗ್ತಾ ಇದ್ದಾರೆ. ಆದ್ರೆ ಈ ಒಂದು ಇತಿಹಾಸ ಇವತ್ತಿಗೂ ಕೂಡ ಮುಂದುವರಿಬೇಕು. ಏನು ಲಕ್ಕುಂಡಿಯಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದಾವೆ, ಅದೇ ರೀತಿಯಾಗಿ ಈ ಒಂದು ಲಕ್ಕುಂಡಿ ಇತಿಹಾಸ ಕೂಡ ವೈಭವ ಏನು ಮತ್ತೆ ಮರುಕಳಿಸಬೇಕು ಅನ್ನುವಂಥದ್ದನ್ನ ಇಲ್ಲಿನ ಜನರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನರು ಏನಿದ್ದಾರೆ ಈಗಾಗಲೇ ಈ ಒಂದು ಟಂಕಸಾಲೆಯ ಮೇಲೆ ಕೂಡ ಸಾಕಷ್ಟು ಮನೆಗಳನ್ನೇ ನಿರ್ಮಾಣ ಮಾಡ್ಕೊಂಡಿದ್ರು. ಆದ್ರೆ ಏನು ಇಲ್ಲಿ ಒಂದು ಸಂಸ್ಕೃತಿ ಪ್ರಕಾರ ಅಂದ್ರೆ ಜನರ ಒಂದು ನಂಬಿಕೆಯ ಪ್ರಕಾರ ದೇವಸ್ಥಾನಗಳ ನೆರಳು ಮನೆ ಮೇಲೆ ಬಿದ್ರೆ ಎಲ್ಲರೂ ಕೂಡ ಸರ್ವನಾಶ ಆಗ್ತಾರೆ ಅನ್ನುವಂತ ಒಂದು ನಂಬಿಕೆಯ ಮೇಲೆ ಅಂದ್ರೆ ಸಾಕಷ್ಟು ಏನು ಮನೆಗಳು ಕಟ್ಕೊಂಡಿದ್ರು ಅವ್ರು ಯಾರು ಕೂಡ ಉದ್ಧಾರ ಆಗಿಲ್ಲ. ಅವ್ರು ಎಲ್ಲರೂ ಕೂಡ ಈ ಒಂದು ಸ್ಥಳದಿಂದ ನಿರ್ಗಮಿಸಿದ್ದಾರೆ, ಬೇರೆ ಕಡೆ ಸ್ಥಳಾಂತರ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಜನರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಸ್ಥಳ ಕೂಡ ಸಾಕಷ್ಟು ಸಂಪದ್ಭರಿತವಾಗಿತ್ತು, ಸಾಕಷ್ಟು ನಿಧಿ ವಜ್ರ ವೈಡೂರ್ಯ ಇಲ್ಲಿ ಕೂಡ ಇರುವಂತದ್ದು. ಹೀಗಾಗಿ ಇದು ಒಂದು ಯಾವ ರೀತಿಯಾಗಿ ಲಕ್ಕುಂಡಿಯನ್ನ ಅಭಿವೃದ್ಧಿ ಮಾಡಲಾಗ್ತಾ ಇದೆ, ಪುರಾತತ್ವ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಈ ಒಂದು ಗ್ರಾಮದ ಬಗ್ಗೆ ಮತ್ತೆ ಏನು ಗಮನ ಹರಿಸಬೇಕು. ಈ ಒಂದು ಗ್ರಾಮದ ಬಗ್ಗೆ ಏನು ಇತಿಹಾಸ ಇದೆ ಅವೆಲ್ಲವುಗಳನ್ನ ಪುನರಾವರ್ತನೆ ಮಾಡಿ ಪುನರುಜ್ಜೀವನ ಮಾಡಿ ಎಲ್ಲವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋಂತ ಏನು ಜನರು ಕೂಡ ಒತ್ತಾಯವಾಗಿರುವಂತದ್ದು. ಒಟ್ಟಾರೆ ಈ ಒಂದು ಸ್ಥಳವು ಕೂಡ ಸಾಕಷ್ಟು ಐತಿಹಾಸಿಕ ದಾಖಲೆಗಳನ್ನ ಹೊಂದಿರುವಂತದ್ದು. ಹೀಗಾಗಿ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಒತ್ತಾಯ ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.